ಹಾಯ್ ಗುಡ್ ಮಾರ್ನಿಂಗ್. ಮುಂಜಾನೆ ಅದು ನಮ್ಮ ಫ್ಯಾಕ್ಟ್ರಿ ಒಳಗಂತೂ ಏನೂ ಕಾಣಕತ್ತಿಲ್ಲ. ಪೂರ್ತಿ ಎಲ್ಲ ಮಂಜು ಬಿದ್ದೈತಿ, ಏನೂ ಕಾಣಕತ್ತಿಲ್ಲ. ಪೂರ್ತಿ ಕಾತ್ಲ ಮುಂಜಾನೆ ಈಗ ಟೈಮ್ ನೋಡಿದ್ರೆ 6:30 7 ಗಂಟೆಗೆ ಐತೆ. ಆದ್ರೆ ಏನೂ ಕಾಣಕತ್ತಿಲ್ಲ ಪೂರ್ತಿಗ. ಗ್ಲಾಸ್ ಆದ್ರೂ ಮೊಬ್ಬೆ ಹೊರಗೆ ನೋಡಿದ್ರೆ ಕ್ಲೋಸ್ ಐತಿ. ಗ್ಲಾಸಿಗೆ ಅಂತೂ ಫುಲ್ಲು ಸ್ನೋ ಇದು ಮಂಜು ಬಿದ್ದುಬಿಡೈತೆ ಪೂರ್ತಿ. ಆಗ ಏನೂ ಕಾಣತ್ತಿಲ್ಲ. ಇದ್ದೀವಿ ನಮ್ಮ ಗಾಡಿ ನೋಡಿದ್ರೆ ಇವತ್ತು ಸಿಕ್ಕಾಪಟ್ಟಿ ಮಳೆ ಬರ್ತೈತಿ. JCB ಬಂದು ಇಲ್ಲೇ ಇಟ್ಕೊಂಡೀವಿ ರಾತ್ರಿ ಬೆಳೆಯೋಕ್ಕಾದ್ರೆ. ಮಳೆ ಸಿಕ್ಕಾಪಟ್ಟಿ ಬಿದ್ದು ಗಾಡಿ ಕುಂದ್ರತ್ತಿಲ್ಲ ನಮ್ಮದು. ಏನು ಮಾಡೋದು, ಮುಂಜಾನೆ ಅಂತ ನಾವು ಒದ್ದಾಡ್ದಾಗೈತಿ. ಗಾಡಿ ನೋಡಿದ್ರೆ ಸೀದಾ ಕುಂತಿಲ್ಲ, ಒಂಥರ ಯಾಸಿಗೆ ಕುಂತು ಬಿಡೈತಿ. ಏನ ಇದಕ್ಕೆ ಹಾಕಿ ಗಾಡಿ ನೋಡಿದ್ರೆ ಸೀದಾ ಕುಂತಿಲ್ಲ, ಯಾಸಿಗೆ ಕುಂತು ಬಿಡೋದು ಗಾಡಿ. ಈಗ ಗಾಲಿ ತಿರ್ಗಾಕದು ಎಲ್ಲ ಫುಲ್ ಹಿಂದ್ಗಡೆ ಅಂದ್ರೆ ಫುಲ್ ಜಾಮ್ ಆಗೈತಿ. ಈಗ ಏನೂ ಇಲ್ಲ, ಗಾಡಿ ಇನ್ನೊಂದು ಸ್ವಲ್ಪ ಹೊಡೆದ್ರೆ ಕಂಬಕ್ಕೆ ಟಚ್ ಆಗೈತೆ. ಈಗ ತಿರುಗಿ ಈಗ ಇಲ್ಲಂತೂ ಹೋಗಕ್ಕೆ ತಯಾರಿಲ್ಲ. ಈಗ ಕಾಣತ್ತಿಲ್ಲ. ಈಗ ಒಳಗೆ ಏನು ಮಾಡಿ ಹೊಡಿಬೇಕಂತ ಹೋಗ್ಲಿಲ್ಲ. ಅದು ಫಸ್ಟ್ ಒದ್ದಾಡತ್ತೆ ಎಲ್ಲ. ಆಗ ಇಲ್ಲಿ ಯಾವುದೋ ಒಂದು ಪೈಪ್ ತೂತ್ ಬಿದ್ದುಬಿಡತ್ತಂತ. ತೂತ್ ಬಿದ್ದಾಗ ಅಷ್ಟು ಮಟ್ರಿಯಲ್ ಹೆಚ್ಚಿಲ್ಲ, ಅದು ಗಾಲಿಯಾಗ ಮಾಡ್ಬಿಡುತ್ತೆ. ಹಂಗಾಗಿ ಗಾಡಿ ಕುಂದ್ರ ಆಗ್ತಿಲ್ಲ ನಮ್ಮದು. ನಿನ್ನೆ JCB ಕೆಟ್ಟು ಮುಂಜಾನೆ ಬೆಳೆದಿಲ್ಲ, ಸಂಜೆ ಮಾಡಿ ಬೆಳೆದಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನಂಗೆ ಆಗೈತೆ. ಮತ್ತೆ ಸಿಕ್ಕಾಪಟ್ಟಿ ಇದಾಗೈತಿ, ಗಾಡಿಯಾಗ ಉಂದ್ರಾಗತ್ತಿಲ್ಲ. ಅವನ ಇನ್ನು 8 9 ಗಂಟೆಗೆ ಅವ ಬರ್ತಾನೆ. ಅಲ್ಲೇ ತನೂ ಇಷ್ಟ ಇದ್ರಾಗ ಒದ್ದಾಡೋದು. JCB ಚಾವ್ಯಾರ ಇಟ್ಟಿದ್ರೆ ಅದನ್ನ ನಾನೇ ತೊಗೊಂಡೆ. ಆದಟ್ಟು ಹಿಂದಕ್ಕೆ ಹೇಳ್ತಿದ್ದೆ, ಮುಂದಿನ ಪ್ಯಾಕೆಟಿಲ್ಲ ಓದ್ತಿದ್ದೆ. ಲೈಟ್ ಆಫ್ ಆಗತ್ತು ಶುಗರ್ ಪ್ಯಾಕ್ದಾಗ. ಗಾಡಿ ನೋಡಿದ್ರೆ ನೋಡಿ ಹೆಂಗಿದೆ, ನೋಡಿ ಹೆಂಗೆ ಕಾಣುತ್ತೆ. ಸೀದಾ ನಿಂತಿಲ್ಲ, ಬರೋದೇ ಇಲ್ಲಿ. ಈಗ ಎಷ್ಟು ಒದ್ದಾಡುತ್ತೆ ಗಾಲಿಗ. ಇಲ್ಲೆಲ್ಲ ಗಾಲಿಯಾಗ ಹಿಂದ್ಗಡೆ ಫುಲ್ ಜಾಮ್ ಆಗಿಬಿಡುತ್ತಲ್ಲ, ಬರೋದಿಲ್ಲ ಅದು. ತಂಡ ಹಂಗೆ ಬಿಟ್ಟೈತಿ. ಏನು ಮಾಡೋದು, ನೋಡಿ ಈ ಕಡೆ ಆ ಕಡೆ ಗಾಲಿಯಾಗ ಏನು ಕಾಣುತ್ತಿಲ್ಲ. ಒಳಗೆ ಬ್ಲಾಕ್ ಆಗಿಬಿಡುತ್ತದೆ ಎಲ್ಲ, ಬರೋದಿಲ್ಲ. ಅದು ಕೆಳಗೆ ಪೂರ್ತಿ ಬ್ಲಾಕ್ ಆಗೈತೆಲ್ಲ, ಬರೋದಿಲ್ಲ. ಕಂಡು ನೋಡಿದ್ರೆ ಭಯಂಕರ ಐತಿ. ನಾನು ಸುಟ್ರ ಬಂದಿಲ್ಲ, ಏನೂ ಇಲ್ಲ, ಹೀಗೆ ಬಂದುಬಿಟ್ಟಿನಿ. ನೋಡಬೇಕು. JCB ಚಾವ್ಯಾರ ಇಟ್ಟಿದ್ರೆ ಚಲೋ ಆಗ್ತಿತ್ತು. ಇಟ್ಟಿರೋದಿಲ್ಲ, ಅದು ಲಾಕ್ ಮಾಡ್ಕೊಂಡು ಹೋಗಿರ್ತಾನೆ ಅಂತ. ಅವೇ ಹಾಕ್ತಾನೆ ಅವ್ರಿಗೆ ಎಲ್ಲ ಗಾಡಿ ಅವ್ರು ಹಾಕತ್ತಾರ. ಗಾಡಿ ಎಲ್ಲ ಓಪನ್ ಐತಿ, ಲಾಕ್ ತೆಗೆದಿಟ್ಟಾನ. ಆದರೆ ಚಾವಿ ಐತೆ ಇಲ್ಲಿ ಗೊತ್ತಿಲ್ಲ. ಗಾಡಿ ಐತಿ ಆದ್ರೆ ಚಾವಿ ಇಟ್ಟಿಲ್ಲ. ಚಾವಿ ಇಲ್ಲ. ಇದೊಂದು ಲೋಡ್ ಇನ್ನೊಂದು ಲೋಡ್ ತುಂಬಿದ್ರಾಗ ಬರ್ತಾನೆ. ಹೆಂಗ ಮಾಡಿ ನೋಡೋಣ ಅಲ್ತಾನ. ಟೇಕ್ ಕೇರ್, ರೆಸ್ಟ್. ಹಂಗೆ ಕೆಲಸ ಮುಗಿಸೊಂದು ಮನೆಗೆ ಬಂದುಬಿಟ್ಟಿವಿ. ಮೊನ್ನೆ ಯಾರು ನಮ್ಮ ಮನೆ ಹತ್ರ ಒಂದೆರಡು ಬೆಕ್ಕಿನ ಮರಿಗಳು ತಂದುಬಿಟ್ಟಿದ್ರು. ಅದು ಭಾಳ ಸ್ಮೂತಾಗಿತ್ತು, ಹಿಂಗೆ ಬಿಸ್ಲಿಕ್ಕೆ ಕುಂತಿತ್ತು. ನನಗೆ ಭಾಳ ಇಷ್ಟ ಆಯಿತು. ಎತ್ಕೊಂಡೆ, ತೊಡಿ ಮೇಲೆ ಕುಂದ್ಸಂದೆ, ಮಲ್ಕೊಂತು. ಹಂಗೆ ನೋಡ್ತಾ ಕುಂತೆ, ಸ್ವಲ್ಪ ಇಷ್ಟ ಆಯಿತು. ಇಷ್ಟ ಆದ ನಂತರ ಸ್ವಲ್ಪ
ತಲೆ ಅದು ಸವ್ರಿದೆ. ಸವ್ರಿದ ನಂತರ ಜಳಕ ಊಟ ಮಾಡಿ ಸೀದಾ ಊಟ, ಕಲ್ಲನ್ ಚಟ್ನಿ, ಹೆಸರುಕಾಳು ಪಲ್ಯ, ಸಜ್ಜಿ ರೊಟ್ಟಿ, ಜಡ್ದೆ ಮಸ್ತ್ ಖಾರ ಹತ್ತಂಗೆ ಜಡ್ದು ನಮ್ಮ ರಾಣಿ ತಲೆ ಬಂದೆ. ಒರೆಸ್ಕೊಂಡೆ ಸ್ವಲ್ಪ ಅದನ್ನ ಒರೆಸ್ಕೊಂಡು ಹಂಗೆ ಮತ್ತೊಂದು ರೊಟ್ಟಿ ತೊಗೊಂಬಂದು ಜಡ್ದೆ. ನಮ್ಮ ರಾಣಿ ರೆಡಿನೇ ಇತ್ತಂಗೆ. ರಾಯಲ್ ಎನ್ಫೀಲ್ಡು ಒಬ್ಬೇಕು ಕಾಣ್ತಾ ಇತ್ತಲ್ಲಿ. ಬೈಕ್ ರೆಡಿ ಮಾಡ್ಕೊಂಡು ಹಂಗೆ ಸೀದಾ ಮುದ್ದೆ ಹೊಂಟುಬಿಟ್ಟೆ. ಸ್ವಲ್ಪ ಕೆಲಸ ಇತ್ತು ಮುದ್ದೆ ಬೆಳ್ದಾಗ. ನಮ್ಮ ದೋಸ್ತ್ ಬಾ ಅಂತ ಇದ್ದ. ಮುದ್ದೆ ಬೆಳಕ್ಕೆ ಹೋಗೋಣ ಹೋಂಡಾ ಬೈಕ್ ತೊಗೋಬೇಕು, ಸ್ವಲ್ಪ ಹೋಂಡಾ ಶೋರೂಮ್ಗೆ ಹೋಗೊಂಬ ನಡಿ ಅಂದೆ. ಹೋಂಡಾ ಶೋರೂಮ್ದಾಗ ಹೋಗಿದ್ವಿ. ಒಂದು ಯೂನಿಕಾನ್ ಬೈಕನ್ನ ಕೇಳಿದ್ವಿ. ರೇಟು ಅದು ಕೇಳ್ಕೊಂಡು ಹಂಗೆ ಶೋರೂಮ್ ನೋಡ್ಕೊಂಡ್ವಿ. ನೋಡ್ಕೊಂಡು ಹೊಳ್ಳಿ ಬರ್ಬೇಕಾದ್ರೆ ಹಂಗೆ ಟೈಮ್ ಪಾಸ್ ಮಾಡ್ಕೊಂತ ಸೀದಾ ನಾನು ನಮ್ಮ ದೋಸ್ತ ಮೂವರು ಕೂಡಿ ಬೈಕ್ನಾಗ ಹಂಗೆ ಊರಿಗೆ ಹೋದ್ವಿ. ಟೈಮ್ ಪಾಸ್ ಮಾಡ್ಕೊತಾನೆ ಬಂದು ದಾರ್ಯಾಗ ನಮ್ಮ ದೋಸ್ತನ ಇಳಿಸಿ ಮನೆಗೆ ಬರೋ ಹೊತ್ನಾಗ ದಾರ್ಯಾಗ ಒಂದು ರೀಲ್ಸ್ ಮಾಡ್ಬೇಕಂತ ಕೇಸಿ ಅಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ರೀಲ್ಸ್ನ ಕಳ್ಳಿದ್ದು ದಾರ್ಯಾಗ ಕಳ್ಳಿಗೆ ತೊಗೊಂಬಂದು ಅಂದ ಬಸ್ಸಾಗ ಕಳ್ಳಿಗೆ ತೊಗೊಂಬಂದ್ವಿ. ಆಮೇಲೆ ಮನೆಗೆ ಬಂದು ಸೀದಾ ಹೊಲಕ್ಕೆ ಹೋಗ್ಬೇಕಂತ ರೆಡಿ ಆದ್ವಿ. ಹೊಲಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಕಿಲ್ಲಾಕೊಂತ ತಯಾರಾದ್ವಿ. ಕಿಲ್ಲಾಕೊಂಡ್ ಕೇರಿ ಡ್ಯೂಟಿ ಬಸ್ಸೇನೆ ದಾರಕ್ಕೆ ಫೋನ್ ಹಚ್ತಾವ ಮಾತಾಡ್ಸಿ ತಲೆ ಬೈಕ್ ಬಳಸ್ತಾನೆ. ಬರೀ ಕಳಾಯ್ತು ನೋಡಿರಿ ಹೊಲಕ್ಕೆ ಹೊಂಟಿ ನಾವು. ಹಾಂ ಚಲೋ ನೋಡ್ರಿ, ಇದು ನಮ್ಮ ಹೊಲ. ನಾನು ಬಸ್ಸು ಬಂದು ಹೊಲಕ್ಕೆ ಮನೆಯಿಂದ ಆ ಗಿಡ ಸ್ವಚ್ಛ ಮಾಡೋದು ಅಂತ ಹೊಂಟೀವಿ. ಗಿಡಗಳು ಹಚ್ಚಿವಿಲ್ಲ ಹೊಲಗೊಳಗೆ ನೋಡ್ಬೇಕಂತ ಏಕೆಸಾಗ ಬೆಡಗ ಕೊಳ್ಳೆ ಹಿಡ್ಕೊಂಡು ನಮ್ಮ ತೆಂಗಿನ ಗಿಡ, ಪೇರು ಗಿಡ, ನೀರ್ಲೆಣ್ಣಿನ ಗಿಡ ಇವೇ. ಪೇರು ಹಣ್ಣಾಗ್ಯಾವ ಇಲ್ಲಿ ಪೇರು ಗಿಡದಾಗ. ಬಸ್ಸು ಮುಂದೆ ಕೊಳ್ಳೆ ಹಿಡ್ಕೊಂಡು ಹೊಂಟಾನ. ನಮ್ಮೆಲ್ಲ ಒಳದಂಡ ಹೊಲಗಳು ಬರೀ ಕಸನ ತುಂಬಿವಿ, ಇಲ್ಲಿ ಏನೂ ಇಲ್ಲ. ಏನು ಮಾಡೋದು ಇದ್ರಾಗ ಹಂಗಾಗಿ ಮಾಡೋದಾಗ ಅದ್ರಾಗ ಗಿಡ ಹಚ್ಚಿವಿ. ಹಂಗೆ ಮಾಡ್ಕೊಂಡು ಹೊಂಟೀವಿ. ಏನು ಮಾಡೋದತ್ತೀಗ. ಇದು ನಮ್ಮ ಬೋರು ಮಂದಿಗೆ ಹಾಕ್ಯಾರ, ಮನುಷ್ಯರ ಸತ್ತರ ಗೊತ್ತಿಲ್ಲ. ಇಲ್ಲಿ ಗಿಡ ಹಾಕಿ ಹೋಗುತ್ತಂದು ಕಟ್ಟ್ಯಾರ ಅದನ್ನು. ಹಾಂ ಹಾಂ ಹೆಂಗೆ 2 ಇಂಚಿ? 2 ಇಂಚಿ ಪೈಪ್. ಹಾಂ 2 ಇಂಚಿ. ಆಶೀರ್ವಾದ ಕೇಳ್ಬಣ. ಹಾಂ ಆಶೀರ್ವಾದ ಕೇಳ್ಬಣ. ಆಶೀರ್ವಾದಲ್ಲ, ಪಿನಲೆಕ್ಸ್. ಕೇಬಲ್ ಇದು ನಮ್ಮ ಬೋರು ಎಲ್ಲ ಪಿನಲೆಕ್ಸ್ ಕಂಪ್ನಿ ಇದೆ. ಸಿಂಗಲ್ ಎಳೆ ಅಣ್ಣ? ಹಾಂ ಸಿಂಗಲ್ ಮೋಟ್ರ್ ಅಣ್ಣ. ಹಾಂ 6.8 ಇವಾಗ ನೀರ್ಲೆಣ್ಣಿನ ಗಿಡ ಇಲ್ಲೆಲ್ಲ ನಮ್ಮ ಹೋದ ನೋಡಿ ಗಿಡಗಳು ಹಚ್ಚಿದ್ದು ಬಾಳೆ ನಮ್ಮದು ಇಲ್ಲೇ ಐತಿ. ಹಾಂ ಗುಮ್ಮು 45 ಫೂಟ್. ಹಾಂ ಈ ಅಪ್ಪು ಇತ್ತು ಕಮ್ಮನಂಗೆ ಹಂಗಂದ್ರೆ. ಹಾಂ ಏಸ್ಬೇಕು ಇಳಿಸಿ ಹಂಗಂದ್ರೆ 4. ಹಾಂ ಓಕೆ, ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಿಂಗೆ ದಿನ ನಮ್ಮ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀವಿ. ಹಾಗೆ ನೆಕ್ಸ್ಟ್ ವಿಡಿಯೋನು ನೋಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.